ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 6,000 ರೂಪಾಯಿ 3 ಬಾಕಿ ಕಂತು ಹಣ ಜಮೆ ಬಗ್ಗೆ ಒಂದು ಇಂಪಾರ್ಟೆಂಟ್ ಗುಡ್ ನ್ಯೂಸ್ ಬಂದಿದೆ. ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿಯವರು ಮತ್ತೊಮ್ಮೆ ಅರ್ಜಿ ಹಾಕಬೇಕು ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ವೀಕ್ಷಕರೇ, ಎಲ್ಲಾ ಗೃಹಲಕ್ಷ್ಮಿಯವರು ಈ 4 ರಿಂದ 5 ದಾಖಲೆಗಳನ್ನ ರೆಡಿ ಇಟ್ಕೋಬೇಕಾಗುತ್ತೆ. ಇನ್ನು ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದ್ರೆ, ನಿಮಗೆ BPL ಕಾರ್ಡು, APL ಕಾರ್ಡು, AY ಕಾರ್ಡ್ ಏನಿದ್ರು ಕೂಡ ನಿಮಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ. ಹಾಗೂ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ. ವಿಡಿಯೋ ಪೂರ್ತಿಯಾಗಿ ನೋಡಿ, ಎಲ್ಲಾ ಮಾಹಿತಿ ತಿಳಿದುಕೊಳ್ಳಿ ವೀಕ್ಷಕರೇ. ಇನ್ನು ಬಸ್ ನಲ್ಲಿ ಪ್ರಯಾಣ ಮಾಡೋ ಮಹಿಳೆಯರಿಗೆ ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳುತ್ತೆ. ಸ್ಪೆಷಲ್ ಐಡೆಂಟಿಟಿ ಕಾರ್ಡ್ ಕೊಡ್ತೀವಿ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಘೋಷಣೆಯನ್ನ ಇಲ್ಲಿ ಮಾಡಿರುವಂತದ್ದು. ಎಲ್ಲಾ ಮಹಿಳೆ ಫಲಾನುಭವಿಗಳಿಗೆ, ಶಕ್ತಿ ಯೋಜನೆ ಫಲಾನುಭವಿಗಳಿಗೆ ಗುಡ್ ನ್ಯೂಸ್. ಇನ್ನು ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ಯೋಜನಾ ಮತ್ತು ಪಿಂಚಣಿದಾರರು ನೀವು ಕೂಡ ಪಿಂಚಣಿ ಪಡ್ಕೊಳ್ತಾ ಇದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೊಸ ನಿಯಮದ ಪ್ರಕಾರ ಹೊಸ ರೂಲ್ಸ್ ಗಳ ಬಗ್ಗೆ ಅಪ್ಡೇಟ್ ಬಂದಿದೆ. ಮತ್ತೆ E20 ಪೆಟ್ರೋಲ್ ಬೆಲೆ ಲೀಟರ್ಗೆ ಎಷ್ಟು ರೂಪಾಯಿ ಆಗುತ್ತೆ? ಪೆಟ್ರೋಲ್ ಬೆಲೆ ಭಾರಿ ಒಂದು ಇಳಿಕೆ ಆಗುತ್ತಾ? ಹೌದು ವೀಕ್ಷಕರೇ, ಎಥನಾಲ್ ಮಿಶ್ರಣ ಪೆಟ್ರೋಲ್ ಬೆಲೆ ಭಾರತದಲ್ಲಿ ಬಂದ್ರೆ ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಮತ್ತೆ ಅಮೆರಿಕ ಇರಾನ್ ನಡುವಿನ ಯುದ್ಧ ಶುರುವಾಗ್ತಾ ಇದೆ. ಹೌದು, ಮತ್ತೆ ಹೋರ್ಮಜ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರಕ್ಕೆ ನಿರ್ಬಂಧ ಶುರುವಾಗ್ತಾ ಇದೆ. ಇದರ ಬೆನ್ನಲ್ಲೇ ಮತ್ತೆ ಕಚ್ಚಾ ತೈಲ ಬೆಲೆ ಏರಿಕೆ ಆಗಿದೆ. ಮತ್ತೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಕಾಡುತ್ತಾ? ಹೌದು ವೀಕ್ಷಕರೇ, ಮತ್ತೆ ಮಧ್ಯಪ್ರಾಚ್ಯ ಯುದ್ಧ ಪಾರ್ಟ್ 2 ಈಗ ಪ್ರಾರಂಭವಾಗಿದ್ದು ಭಾರತಕ್ಕೆ ಮತ್ತೆ ದೊಡ್ಡ ಸಮಸ್ಯೆ ಆಗೋ ಸಾಧ್ಯತೆಗಳು ಇದಾವ ಇಲ್ವಾ? ಇದ್ರ ಬಗ್ಗೆ ಅಪ್ಡೇಟ್ ನೋಡೋದಾದ್ರೆ ನೋಡಿ, ಸದ್ಯಕ್ಕೆ ಗ್ಯಾಸ್ ಸಿಲಿಂಡರ್ ಸ್ಟಾಕ್ ಇದೆ, ಕಚ್ಚಾ ತೈಲ ಸ್ಟಾಕ್ ಇದೆ. ಹೀಗಾಗಿ ಯಾರು ಕೂಡ ಆತಂಕ ಪಡೋದು ಬೇಕಾಗಿಲ್ವಂತೆ. ಇನ್ನು ಎಲ್ಲಾ ಗೃಹಲಕ್ಷ್ಮಿಯವರು ರೇಷನ್ ಕಾರ್ಡ್ ಇದ್ದವರು ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮಗೆ ಸೂಪರ್ ಒಂದು ಗುಡ್ ನ್ಯೂಸ್ ಇವತ್ತು ಈ ವಿಡಿಯೋದಲ್ಲಿ ಮಾಹಿತಿ ಬಂದಿದೆ. ಅದೇ ಪ್ರಕಾರ ನಾವು ಕೇಳೋ ಪ್ರಶ್ನೆಗೆ ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ. ನೋಡಿ, 30ನೇ ಕಂತಿನವರೆಗೂ ಹಣವನ್ನ ಹಾಕಲಾಗಿದೆ ಅಂತೆ. ಅಂದ್ರೆ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ ಒಟ್ಟು 60,000 ರೂಪಾಯಿವರೆಗೂ ಸರ್ಕಾರ DBT ಮೂಲಕ ಹಣವನ್ನ ಜಮೆ ಮಾಡಿದ್ದು ಅಧಿಕೃತವಾಗಿ ಗ್ಯಾರಂಟಿ ಯೋಜನೆಯ ಉಪಾಧ್ಯಕ್ಷರಾದಂತವರು ದಿನೇಶ್ ಗೂಳಿಗೌಡ ಸರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ 30 ಕಂತು ಅಂದ್ರೆ ಒಟ್ಟು 60,000 ರೂಪಾಯಿವರೆಗೂ ಹಣ ಇಲ್ಲಿ ಜಮೆ ಆಗಿರುವಂತದ್ದು ವೀಕ್ಷಕರೇ. ಆದ್ರೆ ಇಲ್ಲಿ ಕಳೆದ 2 ತಿಂಗಳಿಂದ ಹಣ ಬಂದಿಲ್ಲ ಅಂತ ಗೃಹಲಕ್ಷ್ಮಿಯವರು ಕಮೆಂಟ್ ಅನ್ನ ಮಾಡ್ತಾ ಇದ್ದದ್ದು. ಇನ್ನು ಗೃಹಲಕ್ಷ್ಮಿಯವರು ಕೂಡ ತುಂಬಾ ಜನ ಹಣ ನಮಗೆ ಬಂದಿಲ್ಲ, 29 ಕಂತು ಬಂದಿದೆ, 30ನೇ ಕಂತು ಹಣನೇ ಬಂದಿಲ್ಲ ಅಂತಾನು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ನೋಡಿ ವೀಕ್ಷಕರೇ, ಇವತ್ತು ನಿಮಗೆಲ್ಲರಿಗೂ ಕೂಡ ಸೂಪರ್ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಬಾಕಿ ಕಂತು ಹಣ ಕೂಡ ಈಗ ಜಮೆ ಆಗುವ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ಅಂದ್ರೆ ಈ ಮಾತು ಸರ್ಕಾರದಿಂದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಯಾವುದೇ ಗ್ಯಾರಂಟಿ ಯೋಜನೆಗಳು ನಿಲ್ಸಲ್ಲ, ಕೇವಲ ಅನರ್ಹರಿಗೆ ಹಣ ಹಾಕೋದನ್ನ ಮಾತ್ರ ನಿಲ್ಲಿಸಿದ್ದೇವೆ, ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಹೇಳಿಕೆ ಕೊಟ್ಟಿರೋ ಪ್ರಕಾರ ಗೃಹಲಕ್ಷ್ಮಿಯರು ಮತ್ತು ಗೃಹ ಜ್ಯೋತಿ ಅಂದ್ರೆ ಫ್ರೀ ಕರೆಂಟ್ ಪಡ್ಕೋತಾ ಇದ್ದವರು, ಶಕ್ತಿ ಯೋಜನೆ ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡ್ ಸೇರಿದಂತೆ ಪ್ರತಿಯೊಬ್ಬರು ಕೂಡ ಇದಕ್ಕೆ ಪ್ರತ್ಯೇಕವಾಗಿ ಅರ್ಜಿಯನ್ನ ಹಾಕಬೇಕು ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಮ ಒಂದು ಭಾವಚಿತ್ರದ ಫೋಟೋ ಮತ್ತೆ ನಿಮ್ದು ಆಧಾರ್ ಕಾರ್ಡ್ ಮತ್ತು ನಿಮ್ಮ ಒಂದು ಮೊಬೈಲ್ ಸಂಖ್ಯೆ, ನಿಮ್ಮ ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಜೊತೆಗೆ ನೀವು ಮತ್ತೊಮ್ಮೆ ಅರ್ಜಿ ಹಾಕೋದು ಈಗ ಕಡ್ಡಾಯ ಮಾಡಲಿದ್ದಾರಂತೆ. ಇದೇ ಒಂದು ವಾರದಲ್ಲಿ ಗೃಹಲಕ್ಷ್ಮಿ ಮರು ಅರ್ಜಿ ಪ್ರಕ್ರಿಯೆ ಮತ್ತು ಮನೆ ಮನೆ ಭೇಟಿ ಪರಿಶೀಲನೆ ಕೂಡ ಪ್ರಾರಂಭವಾಗ್ತಾ ಇದೆ. ಹೀಗಾಗಿ ರಾಜ್ಯ ಸರ್ಕಾರದಿಂದ ನಿಮ್ಮ ಮನೆಗೆ ಬಂದ ಸಿಬ್ಬಂದಿಗಳಿಗೆ ನೀವು ದಾಖಲೆಗಳನ್ನ ಕೊಡೋದರ ಮೂಲಕ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯೋಜನೆಗೆ ಮರು ಅರ್ಜಿ ಮತ್ತು ನಿಮ್ಮ ಹೆಸರನ್ನ ಇನ್ನೊಮ್ಮೆ ನೋಂದಣಿ ಮಾಡಿಸಿಕೊಳ್ಬೇಕಾಗುತ್ತೆ ವೀಕ್ಷಕರೇ. ತುಂಬಾ ಅನರ್ಹರು ಮತ್ತೆ ಅಕ್ರಮಗಳು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಡೆದಿರೋದು ಈಗಾಗಲೇ CAG ವರದಿಯಲ್ಲಿ ಉಲ್ಲೇಖವಾಗಿರೋದ್ರಿಂದ ಸರ್ಕಾರ ಈ ಒಂದು ತೀರ್ಮಾನಕ್ಕೆ ಬಂದಿದೆ ವೀಕ್ಷಕರೇ. ನೋಡಿ, ಇದೇ ಒಂದು 15ನೇ ತಾರೀಕಿನ ಒಳಗೆ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುವ ಎಲ್ಲ ಸಾಧ್ಯತೆಗಳು ಇದ್ದದ್ದು. ಇನ್ನು 25ನೇ ತಾರೀಕು ಅಂದ್ರೆ ವೀಕ್ಷಕರೇ, ಪ್ರತಿಯೊಬ್ಬರು ಕೂಡ ಈಗ ಸದ್ಯಕ್ಕೆ ಕಾಯಲೇಬೇಕಾಗುತ್ತೆ. ಅಂದ್ರೆ ದಾಖಲೆಗಳ ಪರಿಶೀಲನೆ ಈಗಾಗಲೇ ಪ್ರಾರಂಭವಾಗಿದ್ದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ತೆರಿಗೆ ಪಾವತಿದಾರರು, GST ರಿಟರ್ನ್ಸ್ ದಾರರು, ಮೃತಪಟ್ಟವರ ಹೆಸರನ್ನ ತೆಗೆದು ಹಾಕಲಾಗ್ತಾ ಇದ್ದು ಈ ಒಂದು ಅಂತಿಮ ಪ್ರಕ್ರಿಯೆ ಕೂಡ ಪೂರ್ಣಗೊಂಡ ಬಳಿಕ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾದ ನಂತರ ಮರು ಅರ್ಜಿ ಹಾಕಿದ ನಂತರವೇ ನಿಮಗೆ ಗೃಹಲಕ್ಷ್ಮಿ ಬಾಕಿ ಹಣ ಕೂಡ ಜಮೆ ಆಗುತ್ತೆ. ನೋಡಿ, ಕೊನೆಯದಾಗಿ ಸರ್ಕಾರ 30 ಕಂತು ಹಣ ಕೊಟ್ಟಿದೆ, 31ನೇ ಕಂತು, 32ನೇ ಕಂತು, ಇನ್ನು 33 ಕಂತು, ಒಟ್ಟು ಇಲ್ಲಿ ಜೂನ್ ತಿಂಗಳವರೆಗೂ ಒಟ್ಟು ಇಲ್ಲಿ ಇನ್ನು 6,000 ರೂಪಾಯಿ ಬಾಕಿ ಇದೆ ಅಂತಾನೂ ಕೂಡ ಹೇಳಲಾಗ್ತಾ ಇದ್ದು ಇದರಲ್ಲಿ ಹಂತ ಹಂತವಾಗಿ ಒಂದೇ ತಿಂಗಳಲ್ಲಿ 2 ಕಂತು ಜಮೆ ಆಗಬಹುದು ಅಥವಾ ಈ ಜುಲೈ ತಿಂಗಳು ಕೊನೆ ಹಂತದಲ್ಲಿ ನಿಮಗೆ 4,000 ರೂಪಾಯಿ ಕೂಡ ಜಮೆ ಆಗಬಹುದು ಅಂತ ಇಲ್ಲಿ ಹೇಳಬಹುದು ವೀಕ್ಷಕರೇ. ಅಧಿಕೃತವಾಗಿ ಯಾವುದೇ ರೀತಿ ಒಂದು ಘೋಷಣೆಗಳು ಬಂದಿಲ್ಲ. ಆದ್ರೆ ನೋಡಿ, ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ ಅಂತವರಿಗೆ ಸರ್ಕಾರ ಬಾಕಿ ಇದ್ರೂ ಕೂಡ ಅದನ್ನ 2 ಬಾರಿ ಜಮೆ ಮಾಡೋದ್ರ ಮೂಲಕ ಕ್ಲಿಯರ್ ಅನ್ನ ಮಾಡಲಾಗುತ್ತೆ. ಈಗ ಸದ್ಯಕ್ಕೆ ಗೃಹ ಜ್ಯೋತಿ ಯೋಜನೆ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಅದೇ ಪ್ರಕಾರ ಗೃಹಲಕ್ಷ್ಮಿ ಯೋಜನೆ ಮರು ಅರ್ಜಿ ಪ್ರಕ್ರಿಯೆ ಕೂಡ ಈಗ ಪ್ರಾರಂಭವಾಗ್ತಾ ಇದೆ. ಇನ್ನು ಇದೇ ಒಂದು 15-20ನೇ ತಾರೀಕಿನ ಒಳಗೆ ಹಣ ಬರೋ ಬಗ್ಗೆ ಒಂದು ಅಪ್ಡೇಟ್ ಕೂಡ ನಿಮಗೆ ಸಿಗಲಿದೆ ವೀಕ್ಷಕರೇ. ಇನ್ನು ಅದೇ ಪ್ರಕಾರ ನಿಮ್ಮ ಹತ್ತಿರ BPL ಕಾರ್ಡ್ ಇದ್ರೆ, ನೀವು ಅನ್ನಭಾಗ್ಯ ಫಲಾನುಭವಿಗಳಾಗಿದ್ರೆ ನಿಮಗೂ ಕೂಡ ಭರ್ಜರಿ ಸಿಹಿ ಸುದ್ದಿ. ಆಹಾರ ಸಚಿವರು KH ಮುನಿಯಪ್ಪ ಸರ್ ಅವರೇ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅನ್ನಭಾಗ್ಯ ಫಲಾನುಭವಿಗಳಿಗೆ ಅಕ್ಕಿ ಜೊತೆಗೆ
ಇಂದಿರಾ ಕಿಟ್ ಕೂಡ ಈಗ ವಿತರಣೆ ಮಾಡಲು ಅಂತಿಮ ಪ್ರಕ್ರಿಯೆ ಶುರುವಾಗಿದೆ ಅಂತೆ. ಅಂದ್ರೆ ಟೆಂಡರ್ ಪ್ರಕ್ರಿಯೆ ಅಂತಿಮ ಹಂತಕ್ಕೆ ಬಂದಿದ್ದು, ಅದೇ ಪ್ರಕಾರ ಶೀಘ್ರದಲ್ಲಿ ಎಲ್ಲಾ BPL ಕಾರ್ಡ್ ಮತ್ತು ಅಂತ್ಯೋದಯ ಪಡಿತರ ಚೀಟಿದವರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಅಕ್ಕಿ 5 ಕೆಜಿ ಕೊಟ್ಟು ಹೆಚ್ಚುವರಿ 5 ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಅಂತ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿದ್ದಾರೆ. ಒಂದು ಕುಟುಂಬಕ್ಕೆ ಒಂದು ಇಂದಿರಾ ಕಿಟ್ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಅಂದ್ರೆ ನಿಮ್ಮ ಹತ್ರ BPL ಕಾರ್ಡ್ ಇರಲಿ, ಅಂತ್ಯೋದಯ ಪಡಿತರ ಚೀಟಿ ಇರಲಿ, ನಿಮಗೆ ಒಂದು ಕುಟುಂಬಕ್ಕೆ ಒಂದು ಇಂದಿರಾ ಕಿಟ್. ಆದ್ರೆ ಇದರಲ್ಲಿ 2.5 ಕೆಜಿದು ಇದೆ, 5 ಕೆಜಿದು ಇದೆ, 7.5 ಕೆಜಿದು ಇದೆ. ನೋಡಿ, ಕೇಂದ್ರ ಸರ್ಕಾರದಿಂದ ನಿಮಗೆ 5 ಕೆಜಿ ಅಕ್ಕಿ ಸಿಗುತ್ತೆ. ಇನ್ನು ರಾಜ್ಯ ಸರ್ಕಾರದಿಂದ ನಿಮಗೆ 5 ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಆಹಾರ ಫುಡ್ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ. ಪೌಷ್ಟಿಕಾಂಶವುಳ್ಳ ಆಹಾರ ಸಾಮಗ್ರಿಗಳನ್ನ ಕೊಡ್ತೀವಿ ಅಂತಾನೂ ಕೂಡ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಇದನ್ನ ಒಟ್ಟು 3 ಭಾಗದಲ್ಲಿ ವಿಂಗಡಿಸಿದ್ದಾರೆ. ನೋಡಿ, ಮೊದಲಿಗೆ ಹೇಳ್ಬೇಕಂದ್ರೆ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಿರಬಹುದು, BPL ಹಾಗೂ ಅಂತ್ಯೋದಯ ಪಡಿತರ ಚೀಟಿ ಹೊಂದಿದವರಿಗೆ ಇಂದಿರಾ ಕಿಟ್ ವಿತರಣೆ ಮಾಡಲಾಗುತ್ತೆ. 10 ಕೆಜಿ ಅಕ್ಕಿ ಬದಲು 5 ಕೆಜಿ ಅಕ್ಕಿ ಹಾಗೂ ಇಂದಿರಾ ಕಿಟ್ ನಲ್ಲಿ 5 ಕೆಜಿಯ 1 ಕೆಜಿ ತೊಗರಿಬೇಳೆ, 1 ಲೀಟರ್ ಅಡುಗೆ ಎಣ್ಣೆ, 1 ಕೆಜಿ ಸಕ್ಕರೆ, 1 ಕೆಜಿ ಉಪ್ಪು, 1 ಕೆಜಿ ಹೆಸರು ಕಾಳು ಕೂಡ ಇತ್ತು. ಆದ್ರೆ ಅದನ್ನ ಚೇಂಜ್ ಮಾಡಿ ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆಯನ್ನ ಕೊಡಲಾಗುತ್ತೆ. ಅಂದ್ರೆ ಹೆಚ್ಚುವರಿ ತೊಗರಿ ಬೇಳೆ ಮತ್ತು ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ ಈ 4 ಆಹಾರ ಸಾಮಗ್ರಿಗಳನ್ನ ಕಿಟ್ ಮೂಲಕ ಕೊಡಲಾಗುತ್ತೆ. ಇನ್ನು ನಿಮ್ಮ ಕುಟುಂಬದಲ್ಲಿ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ 2 ಜನರ ಹೆಸರಿದ್ರೆ, ಇಬ್ಬರು ಇದ್ರೆ ಅಂತವರಿಗೆ 2.5 ಕೆಜಿ ಅಂದ್ರೆ ಅರ್ಧ ಲೀಟರ್ ಅಡುಗೆ ಎಣ್ಣೆ, ಅರ್ಧ ಕೆಜಿ ತೊಗರಿ ಬೇಳೆ, ಅರ್ಧ ಕೆಜಿ ಉಪ್ಪು, ಅರ್ಧ ಕೆಜಿ ಸಕ್ಕರೆ, ಅರ್ಧ ಕೆಜಿ ಹೆಸರು ಕಾಳಿನ ಬದಲಾಗಿ 1/4 ಕಿಲೋ ಅಂದ್ರೆ 250 ಗ್ರಾಮ್ಸ್ ತೊಗರಿ ಬೇಳೆ ಹೆಚ್ಚುವರಿ ಕೊಡ್ತಾರೆ. ಇನ್ನು ಅದೇ ಪ್ರಕಾರ ನಿಮ್ಮ ಕುಟುಂಬದಲ್ಲಿ 3-4 ಜನ ಇದ್ರೆ ಅವರಿಗೆ ತಲಾ ಒಬ್ಬರಿಗೆ 1 ಕೆಜಿ ಅಂತೆ ಒಟ್ಟು 5 ಕೆಜಿ ಇಂದಿರಾ ಕಿಟ್ ಅನ್ನ ಕೊಡ್ತಾರೆ. ಅಂದ್ರೆ 1 ಕೆಜಿ ಅಡುಗೆ ಎಣ್ಣೆ, 1 ಲೀಟರ್ ಅಡುಗೆ ಎಣ್ಣೆ, 1 ಕೆಜಿ ತೊಗರಿ ಬೇಳೆ, 1 ಕೆಜಿ ಉಪ್ಪು, 1 ಕೆಜಿ ಸಕ್ಕರೆ, 1 ಕೆಜಿ ಹೆಸರು ಕಾಳು, ಅದರ ಬದಲಾಗಿ 500 ಗ್ರಾಮ್ ತೊಗರಿ ಬೇಳೆ ಹೆಚ್ಚುವರಿಯಾಗಿ ಕೊಡಲಾಗುತ್ತೆ. ಹೆಸರು ಕಾಳಿನ ಬದಲಾಗಿ ತೊಗರಿ ಬೇಳೆ ಕೊಡಲಾಗುತ್ತೆ. ಅದೇ ನಿಮ್ಮ ಕುಟುಂಬದಲ್ಲಿ 5ಕ್ಕಿಂತ ಹೆಚ್ಚು ಜನ ಇದ್ರೆ, ಅಂದ್ರೆ 7 ಜನ, 10 ಜನ, 15 ಜನ, ಎಷ್ಟು ಜನ ಆದ್ರೂ ಇರಲಿ, 5ಕ್ಕಿಂತ ಹೆಚ್ಚು ಜನ ಇದ್ರೆ ಅಂತ ಕುಟುಂಬಕ್ಕೆ 7.5 ಕೆಜಿಯ ಒಂದು ತೂಕದ ಇಂದಿರಾ ಕಿಟ್, ಅಂದ್ರೆ 1.5 ಕೆಜಿ ತಲಾ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಒಂದು ಕುಟುಂಬಕ್ಕೆ ಒಂದು ಇಂದಿರಾ ಕಿಟ್ಟು. ಇದು ಮುಂದಿನ ಬರೋ ದಿನಗಳಲ್ಲಿ ಶೀಘ್ರದಲ್ಲೇ ವಿತರಣೆ ಮಾಡ್ತೀವಿ ಅಂತ ಅಧಿಕೃತವಾಗಿ ಆಹಾರ ಸಚಿವರು ಘೋಷಣೆಯನ್ನ ಮಾಡಿರುವಂತದ್ದು. ಇನ್ನು ಬಸ್ ನಲ್ಲಿ ಪ್ರಯಾಣ ಮಾಡೋ ಪ್ರಯಾಣಿಕರಿಗೆ ಒಂದು ಕಡೆಗೆ ಶಾಕಿಂಗ್ ಸುದ್ದಿ ಇದೆ, ಇನ್ನೊಂದು ಕಡೆಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಹೇಳಿದ್ದಾರೆ, ಸ್ಪೆಷಲ್ ಐಡೆಂಟಿಟಿ ಕಾರ್ಡ್ ಅಂದ್ರೆ ಸ್ಮಾರ್ಟ್ ಕಾರ್ಡ್ ಕೂಡ ವಿತರಣೆ ಮಾಡಲಾಗುತ್ತೆ. ನೋಡಿ, ಮೊದಲಿಗೆ ಶಾಕಿಂಗ್ ಸುದ್ದಿ ಏನಪ್ಪಾ ಅಂದ್ರೆ ಪ್ರಯಾಣ ದರ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಹೌದು, ಈಗಾಗಲೇ ಅಧಿಕೃತವಾಗಿ ರಾಜ್ಯ ಸರ್ಕಾರದಿಂದ ಇನ್ನೂ ಆದೇಶ ಬಂದಿಲ್ಲ, ಇನ್ನು ಕೆಲವೇ ದಿನಗಳಲ್ಲಿ ಆದೇಶ ಬರಲಿದೆ. ಪ್ರಯಾಣಿಕರಿಗೂ ಹೊರೆ ಆಗಬಾರ್ದು, ನಿಗಮಗಳು ಕೂಡ ನಷ್ಟ ಆಗಬಾರ್ದು, ಆ ಪ್ರಕಾರ ಬೆಲೆಯನ್ನ ಏರಿಕೆ ಮಾಡಲಾಗುತ್ತೆ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರೇ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮುಂದಿನ ಬರೋ ದಿನ ಬೆಲೆ ಏರಿಕೆ ಖಚಿತ ಅಂತಾನೆ ಹೇಳ್ಬೋದು. ಡೀಸೆಲ್ ಬೆಲೆ ಏರಿಕೆ ಕಾರಣ ಬೆಲೆ ಏರಿಕೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮಹಿಳೆಯರಿಗೆ ಮತ್ತು ಪುರುಷರಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ವಿತರಣೆ ಆಗುತ್ತೆ. ಮೊದಲು ಆದ್ಯತೆ ಮಹಿಳೆಯರಿಗೆ ಅಂತಾನೆ ಹೇಳ್ಬೋದು. ಅಂದ್ರೆ ಶಕ್ತಿ ಯೋಜನೆಯ ಒಂದು ಸ್ಮಾರ್ಟ್ ಕಾರ್ಡ್ ಫ್ರೀ ಆಗಿ ನೀವು ಬಸ್ ನಲ್ಲಿ ಓಡಾಡಬೇಕಂದ್ರೆ ಸ್ಪೆಷಲ್ ಒಂದು ಐಡೆಂಟಿಟಿ ಕಾರ್ಡ್ ಅನ್ನ ನಿಮಗೆ ಕೊಡ್ತಾರೆ. ಇದಕ್ಕೋಸ್ಕರ ನೀವು ಪ್ರತ್ಯೇಕವಾಗಿ ಅರ್ಜಿ ಹಾಕಬೇಕು. ಅದಕ್ಕೋಸ್ಕರ ನಿಮ್ಮ ಆಧಾರ್ ಕಾರ್ಡ್, ವೋಟರ್ ಕಾರ್ಡ್, ನಿಮ್ದು ಒಂದು ಭಾವಚಿತ್ರದ ಫೋಟೋ ಹಾಗೂ ನಿಮ್ಮ ಮೊಬೈಲ್ ಸಂಖ್ಯೆ ಇಷ್ಟು ಕೂಡ ಕೊಟ್ಟು ನೀವು ಈ ಒಂದು ಫ್ರೀ ಸ್ಮಾರ್ಟ್ ಕಾರ್ಡ್ ಅನ್ನ ಪಡ್ಕೋಬಹುದು. ಸ್ಮಾರ್ಟ್ ಕಾರ್ಡ್ ಪಡೆದುಕೊಂಡ ನಂತರ ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳುತ್ತೆ. ಮತ್ತೆ ಇದು ಕೆಲವೇ ದಿನಗಳಲ್ಲಿ ಶುರು ಆಗೋಲಿದೆ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಇನ್ನು ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು, ಪಿಂಚಣಿ ಯೋಜನೆ ನೋಡಿ, 1,200 ರೂಪಾಯಿ ಹಣ ನಿಮಗೆ ಈಗಾಗಲೇ ವೃದ್ಧಾಪ್ಯ ವೇತನ ಬರ್ತಾ ಇರಬಹುದು, ಸಂಧ್ಯಾ ಸುರಕ್ಷಾ ಯೋಜನೆ ಮೂಲಕ ಬರ್ತಾ ಇರಬಹುದು. ಆದ್ರೆ ಒಟ್ಟು 16 ಲಕ್ಷ ಜನರ ಒಂದು ಪಿಂಚಣಿ ಕಟ್ ಆಗಿದೆ. ಅಂದ್ರೆ ಒಟ್ಟು ನಮ್ಮ ಕರ್ನಾಟಕದಲ್ಲಿ ಹತ್ತತ್ರ 86 ಲಕ್ಷ ಪಿಂಚಣಿದಾರರು ಇದ್ದಾರೆ. ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆ ಅಡಿಯಲ್ಲಿ ಅಂದ್ರೆ ವೃದ್ಧಾಪ್ಯ ವೇತನ ಇರಬಹುದು, ಸಂಧ್ಯಾ ಸುರಕ್ಷಾ ಯೋಜನೆ ಇರಬಹುದು, ವಿಧವಾ ವೇತನ ಇರಬಹುದು, ವಿಕಲಚೇತನರ ಒಂದು ಪಿಂಚಣಿ ಯೋಜನೆ ಇರಬಹುದು. ಈ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಇದರಲ್ಲೂ ಕೂಡ ಅನರ್ಹರು ಇದ್ದಾರೆ. ಯಾವ ತರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದ್ರು, ಗೃಹ ಜ್ಯೋತಿ ಯೋಜನೆಯಲ್ಲಿ ಇದ್ರಲ್ಲ, ಅದೇ ಪ್ರಕಾರ ಈ ಒಂದು ಸಾಮಾಜಿಕ ಭದ್ರತಾ ಪಿಂಚಣಿ ಅಡಿಯಲ್ಲಿ ವಯಸ್ಸಾದ ನಕಲಿ ದೃಢೀಕರಣ ಪತ್ರ ಕೊಟ್ಟು ಒಂದು ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಹೆಸರನ್ನ ನೋಂದಾಯಿಸಿಕೊಂಡಿದ್ದಾರೆ. ಅಂದ್ರೆ ಇದು ಕೇವಲ 60-65 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಸರ್ಕಾರ ಹಣ ಕೊಡ್ತಾ ಇತ್ತು. ಆದ್ರೆ ಕೆಲವರು 40-45 ವಯಸ್ಸವರು ಕೂಡ ಈ ಒಂದು ಯೋಜನೆಯಲ್ಲಿ ನಕಲಿ ದಾಖಲೆ ಕೊಟ್ಟು ಜಾಯಿನ್ ಆಗಿರೋದು ಕೂಡ ಬೆಳಕಿಗೆ ಬಂದಿದೆ. ಒಟ್ಟು 16 ಲಕ್ಷ ಅನರ್ಹರ ಪಿಂಚಣಿ ಹಣ ಕಟ್ ಆಗಿದೆ. ಇನ್ನು ನಮಗೆ ಪಿಂಚಣಿ ಹಣ ಬಂದಿಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಲ್ಲ, ನೋಡಿ ವೀಕ್ಷಕರೇ, ಅರ್ಹ ಫಲಾನುಭವಿಗಳಿಗೆ ಹಣ ಹೋಗಿದೆ. ಅಂದ್ರೆ ಎಲ್ಲಾ ಅರ್ಹ ಪಿಂಚಣಿದಾರರಿಗೆ ಸರ್ಕಾರ ಹಣ ಹಾಕ್ತಾ ಇದೆ, ಅನರ್ಹ ಫಲಾನುಭವಿಗಳಿಗೆ ಹಣ ಬಂದಿಲ್ಲ. ಇನ್ನು ಮುಖ್ಯವಾಗಿ ಯಾರೆಲ್ಲ ತಮ್ಮ ಒಂದು ನಿವಾಸದ ದೃಢೀಕರಣ ಪತ್ರ ಒಂದು ಅಪ್ಡೇಟ್ ಮಾಡಿಲ್ಲ ನೋಡಿ, ಅಂತವರು ಕೂಡ ಮಾಡಬೇಕಾಗುತ್ತೆ. ಅಂತವರ ಒಂದು ಹೆಸರನ್ನು ಕೂಡ ತೆಗೆದು ಹಾಕಲಾಗ್ತಾ ಇದೆ. ಅಂದ್ರೆ ವಾಸ ಪ್ರಮಾಣ ಪತ್ರ ನಿಮ್ಮ ಹತ್ರ ಇಲ್ಲ ಅಂದ್ರೆ, ಮತ್ತು ನಿಮ್ದು ಇನ್ಕಮ್ ಸರ್ಟಿಫಿಕೇಟ್, ಆದಾಯ ಪ್ರಮಾಣ ಪತ್ರ ಕೂಡ ನಿಮ್ಮ ಹತ್ರ ಇರಬೇಕು. ತುಂಬಾ ಜನರದ್ದು ಆದಾಯ ಜಾಸ್ತಿ ಇದೆ, ಅಂತವರು ಕೂಡ ಈ ಒಂದು ಯೋಜನೆಯಲ್ಲಿ ಜಾಯ್ನ್ ಆಗಿ ಹಣವನ್ನ ಪಡ್ಕೊಂಡ ಇರೋದು ಕೂಡ ಗೊತ್ತಾಗಿದೆ. ಅದನ್ನ ಚೆಕ್ ಮಾಡಿದಾಗ ಅಲ್ಲೂ ಕೂಡ ತುಂಬಾ ಅನರ್ಹರು, APL ಕಾರ್ಡ್ ಇದ್ದವರು ಕೂಡ ಈ ಒಂದು ಯೋಜನೆಯಲ್ಲಿ ಇದ್ದಾರೆ. ಒಟ್ಟಾರೆ ಟೋಟಲ್ ಆಗಿ 16 ಲಕ್ಷಕ್ಕಿಂತ ಹೆಚ್ಚು ಜನರು
ಅನರ್ಹರು ಅಂತ ಪತ್ತೆ ಮಾಡಲಾಗಿದೆ. ಇನ್ನು DBT ಆಪ್ ಅಲ್ಲಿ ನಿಮಗೆ ಸಂಧ್ಯಾ ಸುರಕ್ಷಾ ಯೋಜನೆ, ಈ ಒಂದು ಪಿಂಚಣಿದಾರರ ಒಂದು ವೃದ್ಧಾಪ್ಯ ಪಿಂಚಣಿ ಆಗಿರ್ಬೋದು, ಎಲ್ಲ ಒಂದು ಅಪ್ಡೇಟ್ ನಿಮಗೆ DBT ಆಪ್ ಅಲ್ಲಿ ಸಿಗುತ್ತೆ. ಸೊ ನೀವು DBT ಆಪ್ ನ ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಅಪ್ಡೇಟ್ ನಿಮಗೆ ಹಣ ಯಾವಾಗ ಜಮೆ ಆಗಿದೆ ಅದ್ರ ಬಗ್ಗೆ ನೀವು ಅಪ್ಡೇಟ್ ಅನ್ನ ನೋಡಬಹುದಾಗುತ್ತೆ ವೀಕ್ಷಕರೇ. ಆದ್ರೆ ಎಲ್ಲ ಒಂದು ಅರ್ಹ ಫಲಾನುಭವಿಗಳ ಅಕೌಂಟ್ಗೆ ಹಣ ಬರುತ್ತೆ. ಒಂದು ವೇಳೆ ನಿಮ್ಮ ಹೆಸರು ಒಂದು ರದ್ದಾಗಿದ್ರೆ ಅಥವಾ ನೀವೇನಾದ್ರೂ ಅರ್ಹ ಫಲಾನುಭವಿಗಳಾಗಿದ್ರೆ ಬೈ ಮಿಸ್ಟೇಕ್ ಆಗಿ ನಿಮ್ಮ ಹೆಸರು ಡಿಲೀಟ್ ಆಗಿದ್ರೆ ನೀವು ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಮತ್ತೊಮ್ಮೆ ಅರ್ಜಿ ಸಲ್ಲಿಸೋದ್ರ ಮೂಲಕ ನಿಮ್ಮ ಒಂದು ಹೆಸರನ್ನ ಮತ್ತೊಮ್ಮೆ ಆಡ್ ಅನ್ನು ಮಾಡಿಸಬಹುದು ವೀಕ್ಷಕರೇ. ಇನ್ನು E20 ಪೆಟ್ರೋಲ್, ಹೌದು ವೀಕ್ಷಕರೇ, E20 ಪೆಟ್ರೋಲ್ ಬಳಸೋದ್ರಿಂದ ವಾಹನಗಳ ಇಂಜಿನ್ಗಳು ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಇದು ಸಂಪೂರ್ಣವಾಗಿ ದೊಡ್ಡ ಒಂದು ಅಪ್ಡೇಟ್ ಈಗ ಕೇಂದ್ರ ಸರ್ಕಾರದಿಂದ ಬಂದಿರುವಂತದ್ದು. ಇದು E20 ಪೆಟ್ರೋಲ್ ಸಂಪೂರ್ಣ ಸುರಕ್ಷಿತ, ಸ್ವಚ್ಛ ಮತ್ತು ವೈಜ್ಞಾನಿಕವಾಗಿ ಸಾಬೀತಾಗಿರುವ ಇಂಧನವಾಗಿದ್ದು, ವಾಹನ ತಯಾರಕರು, ಪರೀಕ್ಷಾ ಸಂಸ್ಥೆಗಳು ಮತ್ತು ತೈಲ ಮಾರಾಟ ಕಂಪನಿಗಳು ಇದರ ಗುಣಮಟ್ಟ ಹಾಗೂ ಸುರಕ್ಷತೆಯನ್ನು ದೃಢೀಕರಿಸಿವೆ. ಆದ್ದರಿಂದ ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ವದಂತಿಗಳಿಗೆ ಕಿವಿ ಕೊಡಬಾರದು ಅಂತ ಸರ್ಕಾರ ಕೂಡ ಮನವಿ ಮಾಡಿದೆ. ನೋಡಿ ವೀಕ್ಷಕರೇ, ಇದು ನೋಡಿ ನಮ್ಮ ಒಂದು E20 ಪೆಟ್ರೋಲ್ ಇಂದ ಭಾರತದ ರೈತರಿಗೆ ಹೆಚ್ಚಿನ ಲಾಭ ಅಂತಾನೆ ಹೇಳ್ಬಹುದು. ಇನ್ನೊಂದು ಕಡೆಗೆ ನಮ್ಮ ಭಾರತ ಕಚ್ಚಾ ತೈಲ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ಪೂರ್ತಿ ಪೆಟ್ರೋಲ್ ಡೀಸೆಲ್ ಈಗ ಬೇರೆ ದೇಶಗಳ ಮೇಲೆ ಭಾರತ ಅವಲಂಬಿತವಾಗಿದೆ. ಒಂದು ವೇಳೆ E20 ಸೇರಿದಂತೆ E85 ಪೆಟ್ರೋಲ್ಗಳು ಭಾರತದಲ್ಲಿ ಚಲಾವಣೆಗೆ ಪೂರ್ತಿ ಪ್ರಮಾಣದಲ್ಲಿ ಬಂದ್ರೆ ಬೇರೆ ದೇಶಗಳಲ್ಲಿ ಅವಲಂಬಿತರಾಗೋದು ಕೂಡ ಕಡಿಮೆ ಆಗುತ್ತೆ ಅಂತ ಈ ಒಂದು ಪೆಟ್ರೋಲ್ ಅನ್ನ ಜಾರಿ ಮಾಡಲಾಗ್ತಾ ಇದೆ ಅಂತ ಹೇಳಲಾಗಿದೆ ವೀಕ್ಷಕರೇ.